ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬೆಂಕಿ ಉಂಡೆಯಂತಾಗಿದೆ ಬಿಡದಿ ಟೌನ್ಶಿಪ್ ಬಡಿದಾಟ. ಯಾವುದೇ ಕಾರಣಕ್ಕೂ ಭೂಮಿ ಕೊಡುವ ಮಾತೇ ಇಲ್ಲ ಅಂತಿದ್ದಾರೆ ರೈತರು. ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದ್ರೆ ಸುಮ್ಮನಿರೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ವಿಷದ ಬಾಟಲ್ ಹಿಡಿದು ರೈತರು ಭಾಗಿಯಾಗಿದ್ದಾರೆ. ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬಂದ್ರೆ ವಿಷ ಕುಡಿತೀವಿ ಅನ್ನುವಂತ ಎಚ್ಚರಿಕೆಯನ್ನ ಪಾಸ್ ಮಾಡಿರೋದು. ಎಫ್ಐಆರ್ ಆದ್ರೂ ಹೆದರಲ್ಲ, ನಾವು ಎಲ್ಲದಕ್ಕೂ ಕೂಡ ತಯಾರಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂತ ಟೌನ್ಶಿಪ್ ವಿರೋಧಿ ರೈತರು. ಟೌನ್ಶಿಪ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತ ರೈತರು ಪ್ರತಿಭಟನೆಗಿಳಿದಿದ್ದು ಸದ್ಯಕ್ಕೀಗ ಬಿಡದಿ ಕೆಂಡದ ಉಂಡೆಯಂತಾಗ್ಬಿಟ್ಟಿದೆ. ರೈತರು ವಿಷದ ಬಾಟಲ್ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ವೆಗೆ ಬಂದ್ರೆ ವಿಷ ಕುಡಿತೀವಿ ಅಂತೇಳಿ. ನೀವು ಗಮನಿಸ್ತಾ ಇದ್ದೀರಿ, ಟೌನ್ಶಿಪ್ ವಿರೋಧಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ರೈತರು ಏನಿದ್ದಾರೆ ವಿಷದ ಬಾಟಲ್ ಅನ್ನ ಕೈಯಲ್ಲಿ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದ್ ವೇಳೆ ನೀವು ಒತ್ತಾಯ ಪೂರ್ವಕವಾಗಿ ನಮ್ಮ ಜಮೀನ್ ಕಸಿದುಕೊಳ್ಳೋದಕ್ಕೆ ಬಂದ್ರೆ, ಭೂಮಾಪನಕ್ಕೆ ಬಂದ್ರೆ ವಿಷ ಕುಡಿತೀವಿ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇರೋದು. ಬಿಡದಿ ಟೌನ್ಶಿಪ್ ಬೇಡವೇ ಬೇಡ, ರಕ್ತ ಬೇಕಿದ್ರು ಕೊಡ್ತೀವಿ, ಜೀವ ಬೇಕಿದ್ರು ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತೇಳಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸದ್ಯ ಬಿಡದಿ ಈಗ ಕಾದ ಕೆಂಡದಂತಾಗ್ಬಿಟ್ಟಿದೆ. ಬೂದಿ ಮುಚ್ಚಿದ ಕೆಂಡದ ವಾತಾವರಣ, ಉದ್ವಿಗ್ನ ಪರಿಸ್ಥಿತಿ ಇದೆ. ಅಧಿಕಾರಿಗಳು ಬಂದಾಗ ಏನೆಲ್ಲ ಆಯ್ತು ಗಮನಿಸಿದ್ರಿ ನೀವು. ಸದ್ಯ ನಿನ್ನೆ ಆಗಿದ್ದು ಸ್ಯಾಂಪಲ್ ಅಷ್ಟೇ, ಇವತ್ತು ಬರ್ಲಿ ತೋರಿಸ್ತೀವಿ, ನಮಗೂ ಸಾಕಾಗ್ಬಿಟ್ಟಿದೆ, ನಾವು ಎಲ್ಲದಕ್ಕೂ ಈಗ ರೆಡಿ ಆಗಿದ್ದೀವಿ, ನಮ್ಮ ಭೂಮಿಗೆ ಅಧಿಕಾರಿಗಳು ಕಾಲಿಟ್ರೆ ಸುಮ್ಮನಿರೋದಿಲ್ಲ, ವಿಷದ ಬಾಟಲಿ ಒನಕ್ಕೆ ಹೊರಕ್ಕೆ ಎಲ್ಲವನ್ನು ತಂದಿದ್ದೇವೆ, ಅಧಿಕಾರಿಗಳು ಬಂದ್ರೆ ಕಾಲ್ ಮುರಿದು ಕಳಿಸ್ತೀವಿ, ಸರ್ವೆ ಮಾಡೋದಕ್ಕೆ ಬಂದ್ರೆ ನಾವು ವಿಷ ಕುಡಿಯೋದು ಗ್ಯಾರಂಟಿ, ನಮ್ಮ ಹೆಣದ ಮೇಲೆ ಅಧಿಕಾರಿಗಳು ಸರ್ವೆಗೆ ಹೋಗ್ಲಿ. ಸರ್ಕಾರಕ್ಕೆ ಟೌನ್ಶಿಪ್ ವಿರೋಧಿ ರೈತರ ಎಚ್ಚರಿಕೆ. ನಿನ್ನೆ ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ, ಇವತ್ತು ಬರ್ಲಿ ತೋರಿಸ್ತೀವಿ, ನಾವೆಲ್ಲದಕ್ಕೂ ಈಗ ಸಿದ್ಧರಾಗಿದ್ದೀವಿ. ವಿಷದ ಬಾಟಲಿ ಒನಕ್ಕೆ ಪೊರಕೆ ಇದ್ರ ಸಮೇತ ಈಗ ರೈತರು ತಯಾರಾಗಿದ್ದಾರೆ. ನಮ್ಮ ಮೇಲೆ ಕೇಸ್ ಹಾಕಿದ್ರು ನಾವು ಹೆದರೋದಿಲ್ಲ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಂದ್ರೆ ಆಗಲ್ಲ, ಇವತ್ತು ಏನಾಯ್ತದೆ ಅಂತ ತೋರಿಸಿ. ನಿನ್ನೆ ಸ್ಯಾಂಪಲ್ ರೈತರು ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಮಾಡಿ ಸಾವಿರಕ್ಕೂ ಸಾಕಾಗೋಗ್ತದೆ. ನಮ್ಗೆ ಯಾರು ಕೇಳಿ ಅವ್ರ ಭೂಮಿ ಮೇಲೆ ಕಾಲಿಕ್ಕಿದ್ರು, ಭೂಮಿ ಒಳಗಡೆ ಕಾಲಿಕ್ಕಿದ್ದು ಅವ್ರಿಗೆ ಯಾರು ಕೊಟ್ಟಿದ್ದು? ಕಣ್ಣಲ್ಲಿ ಬಂದು ಹಿಂದೆ ಮಾಡ್ಕೊಂಡು ಮಾಡಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇರೋದು? ನಾವ್ ಯಾವ್ದಕ್ಕೆ ಇದ್ರಲ್ಲ, ಇನ್ನ ಶಾಂತಿಯುತವಾಗಿ ಮಾಡಿ ಮಾಡಿ ಸಾಕಾಗಿತ್ತು. ಇನ್ನೇನಿದ್ರು ಮಾತಾಡ್ಸ್ಬೇಕು, ಜೊತೆಲಿ ಔಷಧಿನ ತಂದಿದೀವಿ. ಯಾವ್ದೇ ಕಾರಣಕ್ಕೆ ನಮ್ ಭೂಮಿ ಕೊಡಕ್ ನಾವ್ ರೆಡಿ ಇಲ್ಲ. ಇಷ್ಟು ದಿನ ಅಂತ ನಾವು ನೋಡೋಣ, ಪೊಲೀಸರು ಅಂತಾರೆ ಇದು ಮನ್ವೆ ಪತ್ರ ಕೊಡಿ ಅಂತ ಎಲ್ಲಾರ್ಗೂ ಕೊಟ್ಟಿದ್ದೀವಿ ನಾವು. ಇನ್ಯಾರಿಗೆ ಕೊಡ್ಬೇಕು ನಮ್ಗೆ ಗೊತ್ತಿರ್ಲಿಲ್ಲ, ಅವ್ರು ಬರೋದ್ ಗೊತ್ತಿರ್ಲಿಲ್ಲ. ನಾವು ಮಾಮೂಲಿ ಧರಣಿಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಬಂದ್ರಲ್ಲ, ಇಲ್ಲಿ ಬಂದ ತಕ್ಷಣ ಗೊತ್ತಾಗಿ ನಾವು ಮಂಡಲಿಗೆ ಹೋಗಿದ್ದು. ಅಲ್ಲಿ ನಾವು ಮಾಡ್ದು. ಅದು ಪೊಲೀಸರು ಒಂದ್ ಕಡೆ ಸೈಡ್ ಕುಂಡಿಸ್ಬಿಟ್ಟು ಇನ್ ಕಡೆ ಇನ್ನೊಂದ್ ಸ್ವಲ್ಪ ಜನ ಕರ್ಕೊಂಡೋಗಿ ಮಾಡಿಸ್ತಾರೆ. ನಾಚ್ಬೇಕಲ್ಲ ಅವ್ರಿಗೆ ಪೊಲೀಸರು. ಅವ್ರು ರೈತರಿಗೆ ಒಂದಿನ ಬಂದು ನಮ್ ತಾವು ಕುಂತ್ಕೊಳ್ಳಿ, ರೈತರು ಅವ್ರಿಗೆ ಏನ್ ಕಷ್ಟ ಅಂತ ಗೊತ್ತಾಗುತ್ತೆ. ಪೊಲೀಸರು ಕಾರಣ ಅದಕ್ಕೆ ಎಲ್ಲರೂ ಎಲ್ಲ ಒಂದೇನೆ, ಅವರೆಲ್ಲ ಇನ್ನೇನು ಹೇಳಕ್ಕಾಗಲ್ಲ, ಎಲ್ಲ ಒಂದೇನೆ. ನಾವು ಎಷ್ಟು ಅಂತ ನೋಡೋಣ. ನಮ್ಗೂ ಇದು ಸಾನೆ ತಾಳ್ಮೆ ಎಲ್ಲ ಇದೆ ನಮ್ಗೂನು. ಎಲ್ಲಾನು ಕಳ್ಕೊಂಡ್ಬಿಟ್ಟ ಈಗ. ಇನ್ನೇನಿದ್ರು ನಾವ್ ಎದ್ರಲ್ಲ, ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು. ಅದಕ್ಕೆಲ್ಲ ರೆಡಿಯಾಗಿ ಬಂದಿದೀವಿ. ಅದ್ ಹೇಳ್ತಾ ಇಲ್ವಾ, ಇವತ್ ಏನೇ ಎರಡಲ್ಲಿ ಒಂದಾಗ್ಲಿ, ನಾವು ನೋಡಿ ನೋಡಿ ಸಾಕಾಯ್ತು. ನಮ್ ಭೂಮಿ ಕಳ್ಕೊಳಕ್ ನಾವ್ ರೆಡಿ ಇಲ್ಲ. ಅವ್ರ ಭೂಮಿ ಕೊಟ್ಬಿಡ್ತಾರ? ಕೊಡಲ್ಲ ತಾನೆ. ನಮ್ಗೆ ನಾವ್ 1 ರೂಪಾಯಿ ಕೂಡಾಕಿ ಭೂಮಿ ತಗೋತಾರೆ, ರೈತರು ಭೂಮಿ ಕಳ್ಕೊತಾರ? ಇವತ್ತು ಬಾಟ್ಲು ಇಟ್ಕೊಂಡಿದೀವಿ, ಒನಕೆನೂ ತಂದಿದೀವಿ, ಪೊರ್ಕೆನೂ ತಂದಿವಿ. ವಿಷದ ಬಾಟ್ಲಿ ಇದು ಸುಮ್ನೆ ಇಟ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಅನ್ಕೋಬೇಡ್ರಿ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ ಎಲ್ಲಾನು. ಅದೇನೋ ಸರ್ವೆ ಮಾಡಕ್ ಬಂದ್ರೆ ನಾವು ಕುಡ್ದೆ ಸಾಯೋದು, ನಮ್ ಹೆಣಗಳ ಮೇಲೆ ಉದ್ದಕ್ಕೂ ಮಲ್ಕೊಂತೀವಿ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ ನಾವು. ಯಾರಿಗೂ ಎದುರ್ಕೊಳತಾ ಇಲ್ಲ ನಾವು. ನೆನ್ನೆ ಮಾಡಿದ್ದಲ್ಲ, ಇವತ್ ಮಾಡ್ತೀವಿ. ಇವತ್ ಕಾಲ್ ಮುರಿದೇ ಕಲ್ಸೋದು. ನಮ್ಮ ಪ್ರತಿನಿಧಿ ಅರ್ಕೇಶ್ ಬಿಡದಿ ಈಗ ಕಾದ ಕೆಂಡದಂತಾಗ್ಬಿಟ್ಟಿದೆ. ರೈತರಂತೂ ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನಾ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ.
ಸೌಖ್ಯ ಖಂಡಿತವಾಗ್ಲೂ ಕೂಡ ಏನು ಬಿಡದಿಯ ಬಡಿದಾಟದ ಕಾವು ಇನ್ನು ತೀವ್ರತೆ ಕೂಡ ದಿನದಿನಕ್ಕೆ ಪಡ್ಕೊಳ್ತಿರುವಂತದ್ದು. ಈಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಣದಂತಾನೆ ಇರುವಂತದ್ದು. ನಿನ್ನೆ ಏನು ವಿರೋಧವಾಗಿರುವಂತಹ ರೈತರ ಜಮೀನುಗಳಿಗೆ ಜೆಎಂಸಿ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಹಲ್ಲೆಯನ್ನು ಕೂಡ ಮಾಡಿದಂತಹ ರೈತರು ಇವತ್ತು ಕೂಡ ಪ್ರತಿಭಟನೆ ಮುಂದುವರೆಸಿರುವಂತದ್ದು. ಅದರ ವಿಷಯದ ಬಾಟ್ಗಳನ್ನ ಇಟ್ಕೊಂಡು ರೈತರುಗಳು ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳಿಗೆ ಜೆಎಂಸಿ ಮಾಡ್ಲಿಕ್ಕೆ ಬಿಡಲ್ಲ, ಅವ್ರೇನಾದ್ರು ಬೈ ಚಾನ್ಸ್ ಸರ್ವೆ ಮಾಡ್ಲಿಕ್ಕೆ ಬಂದ್ರೆ ನಮ್ಮ ಹೆಣಗಳ ಮೇಲೆ ಸರ್ವೆ ಮಾಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಏನು ಪರವಾಗಿರುವಂತಹ ರೈತ ಮುಖಂಡಗಳು ರೈತರು ಏನು ಬಿಡದಿ ಹಾಗೂ ಆರೋಹಳ್ಳಿ ಭಾಗದ ಮುಖ್ಯ ರಸ್ತೆ ಇದೆ, ಮುಖ್ಯ ರಸ್ತೆಯನ್ನು ತಡೆದು ಒಂದು ಪ್ರತಿಭಟನೆ ಮಾಡಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಪೊಲೀಸರು ಕೂಡ ಲೆಕ್ಕಿಸದೆ ನಮ್ಗೆ ಪರವಾಗಿದ್ದೇವೆ, ನಮ್ಗೆ ಯೋಜನೆಯನ್ನು ಜಾರಿ ಮಾಡಲೇಬೇಕು, ಆದಷ್ಟು ಬೇಗ ನಮ್ಗೆ ಜೆಎಂಸಿಯನ್ನು ಮಾಡಿ ನಮ್ಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಒಂದು ಕಡೆ ಏನು ಪರವಾಗಿರುವಂತಹ ರೈತರು ಒಂದು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ವಿರೋಧವಾಗಿರುವಂತಹ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಲಕೃಷ್ಣ ಅವರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವುದು. ಏನು ನಿನ್ನೆ ನಡೆದಂತಹ ಗಲಾಟೆ ಬಗ್ಗೆ ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಮಾಡಿರುವುದು. ಈ ಹಿಂದೆ ನೇರವಾಗಿ ಕುಮಾರಸ್ವಾಮಿ ಅವರ ಇರುವಂತದ್ದು. ಕುಮಾರಸ್ವಾಮಿ ಅವರು ಈ ಗಲಾಟೆ ನಡೆದ ಒಂದು ಗಂಟೆ ನಂತರ ಒಂದು ಫೇಸ್ಬುಕ್ ಲೈವ್ಗೆ ಬಂದು ಯಾರೇ ಮಾಡಿದ್ರು ಈ ಘಟನೆಗೆ ಖಂಡನೀಯ ಅಂತ ಹೇಳ್ತಾರೆ. ಅಂದ್ರೆ ಗಲಾಟೆ ನಡೆದಂತಹ 1 ಗಂಟೆಗೆ ಕುಮಾರಸ್ವಾಮಿ ಹೇಗೆ ಬರ್ತಾರೆ, ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದಾನೇ ಕೂಡ ಈ ಘಟನೆಗಳಾಗ್ತಿರೋದು. ಕುಮಾರಸ್ವಾಮಿ ಅವರು ಪ್ರತಿದಿನ ತಾಲೂಕಿನಿಂದ 2 ಬಸ್ಗಳು ಬಂದು ಏನು ಬೈರಮಂಗಲದಲ್ಲಿ 497 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಏನು ಜಿಲ್ಲೆಗಳಿಂದ ಕೆಲವು ಭಾಗಗಳಿಂದ 2 ಬಸ್ಗಳು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಏನೇ ಪ್ರತಿಭಟನೆ ಮಾಡ್ತಾರೆ ರೈತರು ಅವರ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ನೇರವಾಗಿ ಗಂಭೀರವಾಗಿ ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಿಡದಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಣದಂತಿರುವಂತದ್ದು. ನಿನ್ನೆ ನಡೆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ 2 ಎಫ್ಐಆರ್ಗಳು ಕೂಡ ದಾಖಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಅರ್ಕೇಶ್ ಡೀಟೇಲ್ಸ್ಗೆ.